ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶದ ಲಖೀಂಪುರ ಗಲಾಟೆ ಪ್ರಕರಣದ ವಿಚಾರವಾಗಿ ಲಖನೌ ಏರ್ಪೋರ್ಟ್ ತಲುಪಿದೆ ಈಗ ಕಾಂಗ್ರೆಸ್ ನಿಯೋಗ. ಲಖೀಂಪುರದತ್ತ ಕಾಂಗ್ರೆಸ್ ನಿಯೋಗ ತೆರಳುತ್ತಾ ಇದೆ. ಘಟನಾ ಸ್ಥಳಕ್ಕೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಭೇಟಿ ಕೊಡ್ತಾರೆ. ಲಖೀಂಪುರಕ್ಕೆ ರಾಹುಲ್ ನೇತೃತ್ವದ 5 ನಿಯೋಗ ಭೇಟಿ ಕೊಟ್ಟಿದೆ. ಯಾಕಂದ್ರೆ ಮೊನ್ನೆನೇ ಪ್ರಿಯಾಂಕಾ ಗಾಂಧಿ ಅವರು ಹೋಗುವಂತ ಟೈಮ್ನಲ್ಲೇ ಪೊಲೀಸರು ಅಡ್ಡಿಪಡಿಸಿದ್ರು. ಫಸ್ಟ್ ಗೃಹ ಬಂಧನಕ್ಕೆ ಒಳಪಡಿಸಿದ್ರು, ಆಮೇಲೆ ಅದನ್ನೇ ಒಂಥರ ಜೈಲ್ ತರ ಕನ್ವರ್ಟ್ ಮಾಡಿಟ್ಟಿದ್ರು. ಸೊ ಈಗ ಒಂದು ಕಾಂಗ್ರೆಸ್ನ ನಿಯೋಗ ಭೇಟಿ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಅದರಂತೆ ಏರ್ಪೋರ್ಟ್ ತಲುಪು ಇದೀಗ ಘಟನಾ ಸ್ಥಳಕ್ಕೆ ತೆರಳೋದಕ್ಕೆ ಹೊರಟಿದ್ದಾರೆ. ಮೃತ ರೈತರ ಕುಟುಂಬಗಳಿಗೆ ಸಾಂತ್ವನವನ್ನ ಕಾಂಗ್ರೆಸ್ನ ನಿಯೋಗ ಹೇಳುತ್ತೆ. ಗೃಹ ಬಂಧನದಲ್ಲಿದ್ದಂತ ಪ್ರಿಯಾಂಕಾ ಇವತ್ತು ರಿಲೀಸ್ ಆಗಿದ್ದಾರೆ. ಲಖೀಂಪುರಕ್ಕೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಸದ್ಯಕ್ಕೆ ಪೊಲೀಸರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬೆಳಗ್ಗೆ ತಾನೇ ಘಟನೆಯನ್ನ ರಾಹುಲ್ ಗಾಂಧಿ ಖಂಡಿಸಿದ್ರು. ಪ್ರಿಯಾಂಕಾ ಗಾಂಧಿಗೂ ಭೇಟಿಗೂ ಕೂಡ ಈಗ ಅವಕಾಶ ಸಿಕ್ಕಿದೆ. ಈಗಾಗಲೇ ಲಖನೌ ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಬಂದಿದ್ದಾರೆ. ಲಖನೌ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿಗೆ ಪೊಲೀಸರು ತಡೆಯನ್ನ ಹಿಡಿದಿದ್ದಾರೆ. ಏರ್ಪೋರ್ಟ್ನಲ್ಲೇ ಭಾರಿ ಹೈ ಡ್ರಾಮಾ ನಡೆದಿದೆ. ಈಗ ಕಾಂಗ್ರೆಸ್ ಅವರು ಪ್ರಮುಖವಾಗಿ ಪ್ರಶ್ನೆ ಎತ್ತಿರೋದೇ ಲಖೀಂಪುರದಲ್ಲಿ ಈಗ ರೈತರ ಮೇಲೆ ಜೀಪ್ ಅನ್ನು ಹರಿಸಿ ಮರಣ ಎಲ್ಲ ಆಯ್ತಲ್ಲ, ಇದ್ರ ಬಗ್ಗೆ ಬಿಜೆಪಿ ಅವರು ಯಾಕೆ ತುಟಿ ಬಿಚ್ಚುತ್ತಾ ಇಲ್ಲ? ಮೋದಿ ಅವರು ಯಾಕೆ ಟ್ವೀಟ್ ಅನ್ನ ಮಾಡ್ತಾ ಇಲ್ಲ? ಬೇರೆ ಯಾವುದೇ ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೂ ಕೂಡ ಅದನ್ನ ಟ್ವೀಟ್ ನಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದ್ಮೇಲೆ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿದ ಮೇಲೆ ಅದು ಬಿಜೆಪಿ ನಾಯಕನ ಮಗನಿಂದಲೇ ಆಗಿರೋದ್ರಿಂದ ಆತನ ಬಂಧನನೂ ಆಗಿಲ್ಲ, ಆತ ಎಲ್ಲಿದ್ದಾನೆ ಅಂತ ಪೊಲೀಸರಿಗೂ ಮಾಹಿತಿ ಇಲ್ಲ ಅಂದಮೇಲೆ ಸೊ ಯಾವ ತರ ಇವ್ರ ನಿಲುವನ್ನ ಈಗ ಮತ್ತೆ ಏನ್ ಸಂದೇಶ ಕೊಡಕ್ ಹೊರಟಿದ್ದಾರೆ ದೇಶದ ಜನರಿಗೆ ಅಂತ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಿರೋದು. ಮತ್ತೆ ಈ ಲಖೀಂಪುರಕ್ಕೆ ಯಾರಿಗೂ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಎಂತ ದೇಶದಲ್ಲಿ ಎಂತ ರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ? ಇಲ್ಲಿ ಒಂದು ಸ್ವಾತಂತ್ರ್ಯನೇ ಇಲ್ವಾ? ಹಾಗಾದ್ರೆ ಒಂದು ಘಟನೆಯನ್ನ ಖಂಡಿಸೋ ಹಕ್ಕು ನಮ್ಗೆ ಇಲ್ವಾ ಅಂತ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊನ್ನೆ ಪ್ರಿಯಾಂಕಾ ಗಾಂಧಿ ಅಲ್ಲಿಗೆ ಹೋದಂತ ಟೈಮ್ನಲ್ಲಿ ಪೊಲೀಸರು ತಡೆ ಹಿಡಿದಿದ್ರು, ಗೃಹ ಬಂಧನಕ್ಕೆ ಒಳಪಡಿಸಿದ್ರು. ಸೊ ಇವತ್ತು ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನ ನಿಯೋಗ ಇವತ್ತು ಘಟನಾ ಸ್ಥಳಕ್ಕೆ ಹೋಗ್ಬೇಕು, ಮತ್ತೆ ಮೃತ ರೈತರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಬಟ್ ಪೊಲೀಸರು ಸ್ಟಾರ್ಟಿಂಗ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರು, ಘಟನಾ ಸ್ಥಳಕ್ಕೆ ಹೋಗ್ಬೋದು ಮತ್ತೆ ರೈತರ ಮನೆಗಳಿಗೂ ಹೋಗ್ಬೋದು ಅಂತ. ಬಟ್ ಯಾವಾಗ ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ನೇತೃತ್ವದ ನಿಯೋಗ ಬಂತು, ಅಲ್ಲೇ ಪೊಲೀಸರು ಅವರನ್ನ ತಡೆ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಈಗ ಮುಂದೆ ಯಾವ ತರ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಸಿಗುತ್ತೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಅಲ್ಲಿಗೆ ಹೋಗ್ಲೇಬೇಕು ಅಂತ ಬಂದಿರೋದ್ರಿಂದ ಈ ಕಾಂಗ್ರೆಸ್ ನಿಯೋಗ ಪೊಲೀಸರಿಗೆ ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ. ಇನ್ಫ್ಯಾಕ್ಟ್ ಜನಪ್ರತಿನಿಧಿಗಳನ್ನ ಏರ್ಪೋರ್ಟ್ ನಲ್ಲೇ ನಿನ್ನೆಯಿಂದಲೂ ತಡೆ ಹಿಡಿತಾ ಇದ್ದಾರೆ, ಘಟನಾ ಸ್ಥಳಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಬಟ್ ಈಗ ಪರ್ಮಿಷನ್ ಅನ್ನ ಒಂದ್ ಕಡೆ ಪೊಲೀಸರು ಕೊಟ್ಟು ಈಗ ಏರ್ಪೋರ್ಟ್ ನಲ್ಲೇ ತಡೆ ಹಿಡಿದಿರೋದ್ರಿಂದ ಸೊ ಮುಂದೆ ಏನೆಲ್ಲ ಆಗುತ್ತೆ ನೋಡ್ಬೇಕಾಗತ್ತೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.